ಸಿದ್ಧಾರ್ಥ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಮೊದಲಿಗೆ ಹೆಡ್ಲೈನ್ಸ್. ಧರ್ಮರಾಜ್ ಚಡಚಣ ಎನ್ಕೌಂಟರ್ ಕೇಸ್ ರೀಓಪನ್. ಸಿಐಡಿ ತಂಡದಿಂದ ಫುಲ್ ಇನ್ವೆಸ್ಟಿಗೇಷನ್. ತುಂಬಿ ಹರಿಯುತ್ತಿರುವ ಕೃಷ್ಣೆ ಭರ್ತಿ ಸಂಪೂರ್ಣ. ಗ್ರಾಮಸ್ಥರಿಂದ ಬಾಗಿನ ಕಾರ್ಯವೂ ಸಂಪನ್ನ. ನಿಧಿಯ ಆಸೆಗಾಗಿ ಬಾಲಕನ ಬಲಿ ಪಡೆದ ದುಷ್ಟ. ಪೋಷಕರ ರೋದನೆ ಜೊತೆಗೆ ಮುಗಿಲು ಮುಟ್ಟಿದ ಸಂಕಷ್ಟ. ಮುಖವಾಡ ಇಲ್ಲದ ಚಿತ್ರ ನಿರ್ದೇಶಕರಿಗೆ ಮುಖವಾಡ. ಚಿತ್ರಮಂದಿರದಲ್ಲಿ ಭರ್ಜರಿ ತೆರೆಗೊಳ್ಳಲು ರೆಡಿಯಾಯಿತು ಅಖಾಡ. ಧರ್ಮರಾಜ್ ಚಡಚಣ ಎನ್ಕೌಂಟರ್ ಕೇಸ್ಗೆ ಮರುಜೀವ ಪಡೆದ ಬೆನ್ನಲ್ಲೇ ಸಂಬಂಧಪಟ್ಟ ಆರೋಪಿಗಳನ್ನ ಪೊಲೀಸರು ಹಾಗೂ ಸಿಐಡಿ ತಂಡ ಬಂಧಿಸಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ವಿಸ್ತೃತ ವರದಿ ನಿಮ್ಮ ಮುಂದೆ. ರಾಜ್ಯದ ಗಮನ ಸೆಳೆದಿದ್ದ ಧರ್ಮರಾಜ್ ಚಡಚಣ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಸ್ಗೆ ಮರುಜೀವ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ ಪ್ರಮುಖ ಆರೋಪಿಗಳಾದ ಮಹಾದೇವ್ ಸಾಹುಕಾರ ಭೈರಗೊಂಡ, ಪಿಎಸ್ಐ ಗೋಪಾಲ್ ಹಳ್ಳೂರ್, ಶಿವಾನಂದ್ ಬಿರಾದಾರ್ ಸೇರಿದಂತೆ 3 ಆರೋಪಿಗಳನ್ನ ಚಡಚಣದ ಪೊಲೀಸ್ ಠಾಣೆಯಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಲಾಯಿತು. ಈ ವಿಚಾರಣೆಗೂ ಮೊದಲು ಶೂಟೌಟ್ ನಡೆದ ಸ್ಥಳವಾದ ಕೊಂಕರಗಾಂವ್ ಗ್ರಾಮಕ್ಕೆ ಆರೋಪಿಗಳ ಸಮೇತ ಸಿಐಡಿ ತಂಡ ಹಾಗೂ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ರು. ತೀವ್ರ ಶೋಧದ ನಂತರ ಆರೋಪಿಗಳನ್ನು ಬಿಆರ್ ವ್ಯಾನ್ನಲ್ಲಿ ಪೊಲೀಸರ ಸರ್ಪಗಾವಲಿನಲ್ಲಿ ಕರೆತರಲಾಯಿತು. ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ನದಿ ತುಂಬಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಗ್ರಾಮದ ಗ್ರಾಮಸ್ಥರೆಲ್ಲರೂ ಸೇರಿ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದ್ರು. ಕೃಷ್ಣೆ ಉತ್ತರ ಕರ್ನಾಟಕದ ಜೀವನದಿ. ಸಕಲ ಉತ್ತರ ಕರ್ನಾಟಕದ ಜನತೆಗೆ ನೀರುಣಿಸಿ ಸಲಹುತ್ತಿರುವ ಮಹಾನದಿ. ಉತ್ತರ ಕರ್ನಾಟಕದ ಪ್ರಮುಖ ಬೆಳೆಗಳಿಗೆ ಪ್ರಮುಖ ಬೆನ್ನೆಲುಬಾಗಿರುವ ಈ ನದಿ ಈ ವರ್ಷ ಭರಪೂರ ಮಳೆಯಿಂದಾಗಿ ಜುಳುಜುಳು ತುಂಬಿ ಹರಿಯುತ್ತಿರುವುದರಿಂದ ಕೃಷ್ಣೆಯ ದಡದ ಊರಿನ ಜನರು ಇದೀಗ ಬಾಗಿನ ಅರ್ಪಿಸುವ ಮೂಲಕ ನಮನ ಸಲ್ಲಿಸುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಗ್ರಾಮದ ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರೆಲ್ಲರೂ ಸೇರಿ ಗಂಗಾದೇವಿಯ ಪೂಜೆ ಸಲ್ಲಿಸಿ ಬಳಿಕ ವಾದ್ಯ ಮೇಳಗಳೊಂದಿಗೆ ಗಂಗಾದೇವಿಯ ಮೆರವಣಿಗೆಯ ಜೊತೆಗೆ ಕೃಷ್ಣಾ ನದಿಯ ಕಿನಾರೆ ತಲುಪಿ ಗಂಗಾಭಿಷೇಕ ಹಾಗೂ ಬಾಗಿನವನ್ನು ಗ್ರಾಮಸ್ಥರೆಲ್ಲರೂ ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ಮಾಲಿಕಯ್ಯ ಮಠಪತಿ, ಮಹಾದೇವ್ ಕಲ್ಯಾಣಿ ಸೇರಿದಂತೆ ಉಪಸ್ಥಿತರಿದ್ದರು. ಮೂಢನಂಬಿಕೆಯ ಆಚರಣೆಗಳಿಗೆ ಜೋತು ಬಿದ್ದು ಮುಗ್ಧ ಕಂದಮ್ಮನ ಕತ್ತು ಹಾಗೂ ಮರ್ಮಾಂಗವನ್ನು ಕತ್ತರಿಸಿ ದಾರುಣವಾಗಿ ಕೊಲೆಗೈದಿರುವ ಘಟನೆ ಇದೀಗ ರಾಜ್ಯವನ್ನು ಬೆಚ್ಚಿ ಬೀಳಿಸಿದೆ. ಮನುಷ್ಯನ ವಕ್ರ ಬುದ್ಧಿ ಹಾಗೂ ಸಂಪತ್ತಿನ ಹಪ್ಪಹಪ್ಪಿ ಎಂತಹ ದಾರುಣ ಮನಸ್ಸಿಗೂ ಎಳೆದು ಬಿಡುತ್ತದೆ ಅನ್ನೋದಕ್ಕೆ ಇಂದು ನಾವು ಹೇಳಲು ಹೊರಟಿರೋ ಈ ಕಥೆನೇ ಎಕ್ಸಾಂಪಲ್. ಒಂದು ಕಡೆ ಭೀಕರವಾಗಿ ಕೊಲೆಯಾಗಿರುವ ಏನು ತಿಳಿಯದ ಹಸುಗೂಸು ಕಂದಮ್ಮ, ಇನ್ನೊಂದೆಡೆ ಪೋಷಕರ ಆಕ್ರಂದನ. ಪಾಪಿಗಳು ನಿಧಿಯ ಆಸೆಗಾಗಿ ಈ ರೀತಿ ಭೀಕರವಾಗಿ ಕಂದಮ್ಮನನ್ನು ಬಲಿ ಕೊಟ್ಟಿದ್ದಾರೆಂದು ಶಂಕಿಸಲಾಗಿದೆ. ಈ ರೀತಿ ಘನಘೋರವಾಗಿ ಕೊಲೆಯಾದ ಬಾಲಕ ಮುತ್ತಪ್ಪ ಎಂದು ತಿಳಿದು ಬಂದಿದೆ. ಕೇವಲ 4 ವರ್ಷದ ಹಸುಗೂಸು ಕಣ್ರಿ. ಈ ರೀತಿ ದಾರುಣವಾಗಿ ಕೊಲೆ ಮಾಡೋಕೆ ಹೇಗಾದ್ರೂ ಮನಸ್ಸು ಒಪ್ಪುತ್ತೋ ಅವರವರಿಗೆ ಗೊತ್ತು. ಇನ್ನು ಘಟನೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬಂಡಿಗನಿ ಗ್ರಾಮದಲ್ಲಿ ನಡೆದಿದೆ. ಬಾಲಕನನ್ನು ಕೊಂದು ಕೊಳಲಿದ್ದ ತಾಯತ ಹಾಗೂ ಕಿವಿಯೋಲೆಯನ್ನ ಕಳ್ಳತನ ಮಾಡಿದ್ದಾರೆ. ಮಗುವಿನ ಮನೆ ಬಳಿ ಸಾಬು ಜಕಾತಿ ಎಂಬ ವ್ಯಕ್ತಿ ಮಗುವನ್ನು ನಿನ್ನೆ ಬೆಳಗ್ಗೆಯಿಂದಲೇ ಎತ್ತಿಕೊಂಡು ಅನುಮಾನಾಸ್ಪದವಾಗಿ ಸಂಚರಿಸುತ್ತಿದ್ದ ಎಂದು ಸಾರ್ವಜನಿಕರು ಶಂಕಿಸಿದ್ದಾರೆ. ಇನ್ನು ಬನಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಶಂಕಿತ ವ್ಯಕ್ತಿಯನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಇಲ್ಲೊಂದು ಚಿತ್ರದ ನಿರ್ದೇಶಕರ ಹೆಸರೇ ಗೊತ್ತಿಲ್ಲದೆ ಸಿನಿಮಾವೊಂದು ರೆಡಿಯಾಗಿದೆ. ಹೆಸರಲ್ಲೇ ವಿಶೇಷತೆಯನ್ನು ಇಟ್ಟುಕೊಂಡಿರುವ ಸಿನಿಮಾದ ಪೋಸ್ಟರ್ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹೊಸಬರ ಸಿನಿಮಾಗಳು ಕನ್ನಡದ ಚಂದನವನದಲ್ಲಿ ಸದ್ಯಕ್ಕೆ ಸಖತ್ ಸೌಂಡ್ ಮಾಡ್ತಿವೆ. ಅನೇಕ ಭಾಷೆಗಳಿಗೆ ರೀಮೇಕ್ ಆಗುವುದರ ಮೂಲಕ ಕನ್ನಡ ಸಿನಿಮಾಗಳ ಗೌರವವನ್ನು ಭಾರತಕ್ಕೆ ಪಸರಿಸುತ್ತಿವೆ. ಇದೇ ರೀತಿ ಕನ್ನಡದ ಸಿನಿಮಾವೊಂದು ಇದೀಗ ಕುತೂಹಲ ಮೂಡಿಸುತ್ತಿದೆ. ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಮೋಷನ್ ಪೋಸ್ಟರ್ ಸಖತ್ ವೈರಲ್ ಆಗಿದ್ದು ನೆಟ್ಟಿಗರ ಮೆದುಳಿಗೆ ಕೈ ಹಾಕಿದೆ. ಈ ಚಿತ್ರದಲ್ಲಿ ಒಂದು ಹಾಡನ್ನು ಹಾಡಿರುವ ಕನ್ನಡದ ಗಾಯಕಿ ಅನನ್ಯ ಭಟ್ ಮಾತನಾಡಿ ಹೊಸತನದ ಚಿತ್ರಕ್ಕೆ ಹರಸಿ ಎಂದಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಅನನ್ಯ ಭಟ್. ನೀವು ನನ್ನ ಸಾಕಷ್ಟು ಹಾಡುಗಳನ್ನು ಕೇಳೇ ಇರ್ತೀರಾ. ಹಾಗೆ ಇವತ್ತು ಕೂಡ ಒಂದು ತುಂಬ ಕುತೂಹಲಕಾರಿಯಾಗಿರೋ ಒಂದು ಚಿತ್ರಕ್ಕೆ ಹಾಡು ಹಾಡಿದ್ದೀನಿ. ಮುಖವಾಡ ಇಲ್ಲದವರು 84 ಅಂತ ಚಿತ್ರದ ಹೆಸರು. ಇದಕ್ಕೆ ಡೈರೆಕ್ಟರ್ ಯಾರು ಅಂತ ನನಗೂ ಗೊತ್ತಿಲ್ಲ, ನಮ್ಮ ಟೀಮ್ ಅವರು ಹೇಳ್ತಿಲ್ಲ, ಅದು ಸಸ್ಪೆನ್ಸ್ ಅಂತೆ. ಸೊ ಕಾದಿಟ್ಕೊಂಡಿದ್ದಾರೆ ಅದನ್ನು.
ಮತ್ತು ಚಿತ್ರಕಥೆ ಸಂಭಾಷಣೆ ಶಿವಕುಮಾರ್ ಅನ್ನೋರು ಬರೆದಿದ್ದಾರೆ. ಮತ್ತು ಭಂಗಿ ಸೇದಣ್ಣ ಅನ್ನೋ ಹಾಡನ್ನು ನಾನು ಹಾಡಿದ್ದೀನಿ. ಅದನ್ನು ಪ್ರಸಾದ್ ಅನ್ನೋರು ತುಂಬ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಈ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆ ಕಾನ್ಸೆಪ್ಟ್ ಇದೆ ಈ ಚಿತ್ರದಲ್ಲಿ. ತುಂಬ ಒಳ್ಳೆ ಅಂದರೆ ಜೀವನದಲ್ಲಿ ಎಷ್ಟೋ ಮುಖವಾಡಗಳಿರುತ್ತೆ ಮನುಷ್ಯಂಗೆ, ಅದನ್ನೆಲ್ಲ ಬಿಚ್ಚಿಡ್ತೀವಿ. ಒಂದು ಹೊಸ ರೀತಿನಲ್ಲಿ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಸೊ ಆಲ್ ದಿ ಬೆಸ್ಟ್ ಟೀಮ್ಗೆ. ಮತ್ತು ಈ ಚಿತ್ರದ ನಿರ್ಮಾಪಕರು ಗಣಪತಿ ಪಾಟೀಲ್ ಅಂತ, ಅವರು ಬೆಳಗಾಂನವರು, ಆದರೆ ನ್ಯೂಜಿಲೆಂಡಲ್ಲಿದ್ದಾರೆ. ಸೊ ಅಲ್ಲೇ ಕೂತ್ಕೊಂಡು ಇಷ್ಟನ್ನೆಲ್ಲ ಹ್ಯಾಂಡಲ್ ಮಾಡ್ತಿದ್ದಾರೆ. ತುಂಬ ಒಳ್ಳೆ ಕೆಲಸ. ಈ ಥರ ಒಂದು ಹೊಸ ಟೀಮು, ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಬರೋದು, ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಬೇಕು. ನೀವೆಲ್ಲ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲಿ. ಆ್ಯಂಡ್ ಟೀಮ್ಗೆ ಆಲ್ ದಿ ಬೆಸ್ಟ್. ಮತ್ತೆ ಹೇಳ್ತಾ ಇದ್ದೀನಿ, ಏನೋ ಹೊಸದಾಗಿ ಹೇಳ್ತಾ ಇದ್ದಾರೆ. ಸಂಭಾಷಣೆ, ಚಿತ್ರಕಥೆ, ಡೈರೆಕ್ಷನ್ ಮೇಯ್ನ್ ಆಗಿ ಯಾರು ಅಂತ ಹೇಳ್ತಿಲ್ಲ. ಆ್ಯಂಡ್ ಯಾರು ಅಂತ ಅವರು ಕೂಡ ನಿಮಗೆ ಸಸ್ಪೆನ್ಸ್ ಕೊಡ್ತಾ ಇದ್ದಾರೆ. ಇಷ್ಟು ಹೊತ್ತು ಸುದ್ದಿ ಕೊಟ್ಟಿದ್ದು ನಾನು ಪ್ರಸಾದ್. ಸದಾ ವಿಶೇಷತೆಯೊಂದಿಗೆ ಸಿದ್ಧಾರ್ಥ್ ನ್ಯೂಸ್, ನ್ಯಾಯಕ್ಕಾಗಿ ಸದಾ ಸಿದ್ಧಾರ್ಥ್.